ತಲೆಬಾಗಿಸಿ ಪ್ರಾರ್ಥಿಸಿಕೊಳ್ಳೋಣ. ತಂದೆಯೇ, ನಿಮ್ಮ ಪಾದಕ್ಕೆ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ, ಯಾವ ಯೋಗ್ಯತೆ ಇಲ್ಲದ ನನ್ನನ್ನು ನಿಮ್ಮ ಶ್ರೇಷ್ಠ ವಚನಗಳನ್ನು ಹೇಳುವುದಕ್ಕೆ ನನಗೆ ಅವಕಾಶ ಕೊಟ್ಟಂಥ ನಿಮ್ಮ ಮಹಾಕೃಪೆಗೆ, ಪ್ರೀತಿಯ ಪಾದಕ್ಕೆ ಸ್ತೋತ್ರಗಳು, ವಂದನೆಗಳು ತಂದೆ. ದೇವರ ರಾಜ್ಯಕ್ಕೆ ನಮ್ಮನ್ನು ಸಿದ್ಧರಾಗಿ ಬೆಳೆಸುತ್ತಿರುವ ಆತ್ಮೀಕ ತಂದೆಯನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿ ಅವರಿಗೆ ಆರೋಗ್ಯ ಆಯುಷ್ಕಾಲ ಕೊಟ್ಟು ಅವರ ಕುಟುಂಬವನ್ನು ಸಮೃದ್ಧಿಯಾಗಿ ಕಾಪಾಡು ತಂದೆ. ನಾನು ನಿಮ್ಮ ಮಾತುಗಳನ್ನು ಆಡುವಾಗ ನನಗೆ ಬಾಯಿಗೆ ಬಾಯಾಗಿದ್ದು, ನೀವು ಜೊತೆಯಲ್ಲಿದ್ದು ಅರ್ಥವಾಗುವಂತೆ ನಿಮ್ಮ ಮಹಾವಾಕ್ಯವನ್ನು ತಿಳಿಸಿಕೊಡಬೇಕಾಗಿ ನಿಮ್ಮ ಪಾದದಲ್ಲಿ ಬೇಡುತ್ತಾ ನನ್ನ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಪರಲೋಕದ ನಮ್ಮ ತಂದೆಯೇ, ಆಮೇನ್. ದೇವಸಭೆಯವರೆಲ್ಲರಿಗೂ ವಂದನೆಗಳು. ನನಗೆ ಕೊಟ್ಟಂಥ ಅಂಶ, ಭಕ್ತರಿಗೆ ಕಷ್ಟಗಳು ಯಾಕೆ? ಭಕ್ತರಿಗೆ ಕಷ್ಟಗಳು ಯಾಕೆ? ಭಕ್ತರಿಗೆ ಕಷ್ಟಗಳು ಬರುವುದು ಒಳ್ಳೆಯದಕ್ಕಾಗಿಯೇ. ಭಕ್ತರು ಅಂದರೆ ಸತ್ಯವೇದದಲ್ಲಿ ದೇವರನ್ನು ಅರಿತಂಥ ಎಲ್ಲ ಮಕ್ಕಳಿಗೂ ಭಕ್ತರು ಎಂದು ಹೇಳುತ್ತಾರೆ. ಕ್ರಿಸ್ತನನ್ನು ಧರಿಸಿಕೊಂಡ ನಾವು ಸತ್ಯವನ್ನು ತಿಳಿದುಕೊಂಡ ಮೇಲೆ ನಾವು ಭಕ್ತರಾಗಬೇಕಾದರೆ ನಾವು ಕಷ್ಟಗಳನ್ನು ರುಚಿ ನೋಡಲೇಬೇಕು. ಇಲ್ಲ ಅಂದರೆ ಭಕ್ತರಾಗಲು ಸಾಧ್ಯವಿಲ್ಲ. ಯಾಕೆಂದರೆ ಈ ಲೋಕ ಪಾಪದ ಲೋಕದಲ್ಲಿ ಇರುವಂಥ ನಮ್ಮನ್ನು ದೇವರು ತನ್ನ ಶ್ರೇಷ್ಠ ಮಕ್ಕಳಾಗಿ ಮಾಡಿಕೊಳ್ಳಲು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಮನ್ನು ಆರಿಸಿಕೊಂಡಾಗ ನಾವೇನು ಮಾಡಬೇಕು? ಭಕ್ತಿಯಲ್ಲಿ ನಡೆಯಬೇಕು. ಭಕ್ತಿಯಲ್ಲಿ ನಡೆದಾಗ ನಾವು ದೇವರ ಅರಿವನ್ನು ತಿಳಿದುಕೊಳ್ಳಲು ಸಾಧ್ಯ. ಯೇಸು ಕ್ರಿಸ್ತರನ್ನು ಧರಿಸಿಕೊಂಡ ನಾವು, ದೇವರ ಗುಣಗಳು ಯೇಸು ಕ್ರಿಸ್ತನಲ್ಲಿದೆ. ಯೇಸು ಕ್ರಿಸ್ತರನ್ನು ಧರಿಸಿಕೊಂಡ ನಾವು ದೇವರ ಹೋಲಿಕೆಗೆ ನಾವು ಬೆಳೆಯಬೇಕೆಂದು ದೇವರ ಮೂಲಕವೇ ಕಷ್ಟಗಳು ಬರುತ್ತದೆ. ಯಾಕೆಂದರೆ ಕಷ್ಟ ಅಂದರೆ ಪರೀಕ್ಷೆ ಇಲ್ಲದೆ ಫಲಿತಾಂಶ ಇಲ್ಲ. ನಮ್ಮ ಒಳ್ಳೆಯದಕ್ಕಾಗಿಯೇ ಕಷ್ಟಗಳು ಬರುತ್ತದೆ. ನಮ್ಮನ್ನು ಶುದ್ಧ ಮಾಡಲು ದೇವರು ನಮ್ಮ ಮೇಲಿಟ್ಟಿರುವ ಪ್ರೀತಿ. ದೇವರು ಕಷ್ಟ ಬಂದಾಗ ಜೊತೆಯಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಆದರೆ ನಮ್ಮನ್ನು ಪರೀಕ್ಷಿಸಿ ಶುದ್ಧೀಕರಿಸುವುದಕ್ಕೆ ನಮ್ಮಲ್ಲಿರುವ ಅಹಂಕಾರ, ಗರ್ವಗಳು, ಈ ಭೂಲೋಕದ ಸಂಬಂಧ ಅವು ದೇವರಿಗೆ ಇಷ್ಟ ಇಲ್ಲ. ಅದು ದೇವರಿಗೆ ಕೋಪ ಬರುತ್ತದೆ. ಆದ್ದರಿಂದ ದೇವರು ನಮ್ಮನ್ನು ನಿಜವಾದ ತನ್ನ ಶ್ರೇಷ್ಠ ಮಕ್ಕಳಾಗಿ ಮಾಡಿಕೊಳ್ಳಲು ಈ ಕಷ್ಟಗಳಲ್ಲಿ ನಮ್ಮನ್ನು ಪರೀಕ್ಷಿಸುತ್ತಾರೆ. ಈ ಇಹಲೋಕದ ಗುಣಗಳು, ಈ ಲೋಕದ ಕಲ್ಮಶಗಳು ನಮ್ಮಲ್ಲಿ ಸಾಯಬೇಕು. ಭೂ ಸಂಬಂಧವಾದವುಗಳು ನಮ್ಮಲ್ಲಿ ಸಾಯಬೇಕು. ಭೂ ಸಂಬಂಧವಾದಗಳು ನಮ್ಮಲ್ಲಿ ಸಾಯಬೇಕು ಎಂದರೆ ಯಾವೆಂದರೆ ಕೊಲಸ್ಸೆ 3:5. ಕೊಲಸ್ಸೆ 3:5 ಅದಾದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಭಿಲಾಷ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭಿ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ದೇವರಿಗೆ ಇಹಲೋಕದ ಪಾಪದ ಗುಣಗಳು ದೇವರಲ್ಲಿ ಎಷ್ಟು ಮಾತ್ರವೂ ಇಲ್ಲ. ಆದ್ದರಿಂದ ದೇವರ ಹೋಲಿಕೆಗೆ ನಾವು ಕೊಲಸೆ ಬರೆದ ಪತ್ರಿಕೆಯಲ್ಲಿ 3:5-12 ಇದೆ. ದೇವರ ಹೋಲಿಕೆಗೆ ನಾವು ಬೆಳೆಯುವುದಕ್ಕೋಸ್ಕರನೇ ದೇವರು ನಮ್ಮನ್ನು ರೆಡಿ ಮಾಡ್ತಾ ಇದ್ದಾರೆ. ಕಷ್ಟ ಬಂದಾಗ ತಾಳ್ಮೆಯಿಂದ ದೇವರು ನಮಗೆ ಇಟ್ಟಿರುವ
ಒಂದು ಆಶೀರ್ವಾದ ಅಂದರೆ ನಿತ್ಯ ಜೀವನೇ. ನಾವೆಲ್ಲ ಇಲ್ಲಿ ಶುದ್ಧೀಕರಿಸಲ್ಪಟ್ಟಾಗಲೇ ನಾವು ನಿತ್ಯ ಜೀವಕ್ಕೆ ಹೋಗೋದು. ಇಲ್ಲ ಅಂದರೆ ನಿಜವಾದ ಭಕ್ತರಾದರೆ ಕಷ್ಟಗಳು ಬಂದಾಗ ದೇವರಿಗೆ ಸ್ತೋತ್ರ ಹೇಳಬೇಕು. ಕಷ್ಟ ಬಂದಾಗಲೇ ನಾವು ನಮ್ಮ ನಡವಳಿಕೆಯನ್ನು ತಿದ್ದಿಕೊಳ್ಳಲು ಅವಕಾಶ. ಇದು ಕಷ್ಟಗಳು ಅನುಕೂಲತೆಗಾಗೇ ಬರ್ತದೆ. ಯಾಕೆ ಅಂದರೆ ನಮ್ಮನ್ನು ದಿನ ಆತ್ಮೀಕದಲ್ಲಿ ಬೆಳೆಸುವುದಕ್ಕೆ. ಭಕ್ತರು ಹೇಳ್ತಾರೆ, ಕಷ್ಟಗಳು ನನಗೆ ಹಿತಕರವಾಯಿತು ಅಂತ. ಕೀರ್ತನೆ 119:71 ಕೀರ್ತನೆ 119:71. ಸಾಕು. ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಎಷ್ಟು ಭಕ್ತರು ನಿಜವಾದ ಭಕ್ತರಾದರೆ ನಾವು ಗುಣಗುಟ್ಟದೆ ಕಷ್ಟ ಬಂದಾಗ ನಮಗೆ ಅದು ಹಿತಕರವಾಯಿತು ಎಂದು ನಾವು ತಾಳ್ಮೆಯಿಂದ, ಕಷ್ಟ ಬಂದಾಗ ನಮ್ಮಲ್ಲಿ ತಾಳ್ಮೆ ಹುಟ್ಟುತ್ತದೆ. ತಾಳ್ಮೆ, ಸಹನೆ, ಶಾಂತಿ ಇಲ್ಲ ಅಂದರೆ ಆ ಭಕ್ತರಿಗೆ ಅರ್ಹತೆ ಇಲ್ಲ. ನಾವು ನಿಜವಾದ ಭಕ್ತರಾದರೆ ತಾಳ್ಮೆ, ಸಹನೆ, ಶಾಂತಿಯಿಂದ ದೇವರು ಪರೀಕ್ಷಿಸುವಾಗ ದೇವರಲ್ಲಿ ಪ್ರೀತಿ ಹೆಚ್ಚಾಗಬೇಕು ನಮ್ಮೊಳಗೆ. ದೇವರು ನನ್ನನ್ನು ಪ್ರೀತಿಸುತ್ತಾರೋ ದೂಷಿಸುತ್ತಾರೋ, ಹೇಗೆ ಇವರು ನನಗೆ ಮಕ್ಕಳಾಗುತ್ತಾರೆ, ಇವರು ನನ್ನನ್ನು ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಎಂದು ನಮ್ಮ ಹಿತಕ್ಕಾಗಿಯೇ ಪರೀಕ್ಷಿಸುತ್ತಾರೆ. ಈಗ ಯೋಬನಿಗೆ ಕಷ್ಟ ಬಂತು. ಆವಾಗ ಹೆಂಡತಿ ಏನು ಹೇಳ್ತಾಳೆ, ದೇವರನ್ನು ದೂಷಿಸಿ ಸಾಯಿ ಅಂತಾಳೆ. ಆವಾಗ ಯೋಬ ಹೇಳೋ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಯೋಬ 1:10. ನೀನು ಅವನಿಗೂ ಅವನ ಮನೆಯವರಿಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ 10 ಯೋಬ 1:10. ಯೋಬ ಹೇಳ್ತಾರೆ, ನಾನೇ ಓದ್ತೀನಿ. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು ಎಂದು ಹೇಳಿದನು. ಎಷ್ಟು ತಾಳ್ಮೆಯಿಂದ ಹೊಂದಬಾರದು ಅಂದರೆ ದೀರ್ಘ ಕೊಟ್ಟವ್ರೆ, ಶಾಂತಿಯಿಂದ ಹೇಳೋ ಮಾತದು. ಅದಕ್ಕೆ ದೇವ್ರನ್ನವರು ಯೋಬ ಎಂಥ ಕಷ್ಟದಲ್ಲಿದ್ದರೂ ಅವರು ಎಷ್ಟು ಶಾಂತಿಯಿಂದ ಹೇಳ್ತಾರೆ ಅಂತ ಹೇಳಿ ನಮ್ಮೊಳಗೆ ಆ ತಾಳ್ಮೆ, ಶಾಂತಿ ಹುಟ್ಟುವುದಕ್ಕಾಗಿಯೇ ಈ ಭಕ್ತರ ಇತಿಹಾಸವನ್ನು ಓದಿದಾಗ ಈ ಸ್ವಲ್ಪ ಕಾಲ ಕಷ್ಟಗಳು ಅನ್ನೋದು, ಈ ಕಷ್ಟಗಳು ತಾತ್ಕಾಲಿಕ. ಈ ತಾತ್ಕಾಲಿಕ ಕಷ್ಟಕ್ಕೆ ನಿತ್ಯವಾದ ಸಂತೋಷ ಸಮಾಧಾನಕರವಾದ ಪರಲೋಕವನ್ನು ಕಳ್ಕೊಬಿಡ್ತೀವಿ. ಅದರಿಂದಲೇ ಇದು ಸ್ವಲ್ಪ ಕಾಲ. ಈ ಸತ್ಯವೇದದಲ್ಲಿರೋ ಭಕ್ತರೆಲ್ಲ ಅಷ್ಟೇ, ಎಷ್ಟೇ ಕಷ್ಟ ಬಂದರೂ, ಮೋಸೆ ಆಗಿರ್ಬೋದು, ಯೋಸೇಪ, ಅಬ್ರಾಮ, ಯಾರೇ ದೊಡ್ಡ ಗಣ್ಯ ವ್ಯಕ್ತಿಗಳು, ಎಷ್ಟೇ ಕಷ್ಟ ಬಂದರೂ ದೇವರಿಗೆ ಮಹಿಮೆ, ದೇವ್ರನ್ನ ಘನಪಡಿಸೋರೆ, ದೇವರಿಗೆ ಸ್ತೋತ್ರ ಮಾಡೋರೆ. ಯಾವಾಗಲೂ ದೇವರನ್ನೇ ನೆನೆಸ್ಕೊಂಡು, ಪೌಲ ಆಗಿರ್ಬೋದು, ಇದು ಸ್ವಲ್ಪ ಕಾಲ, ಆಮೇಲೆ ಶಾಶ್ವತವಾದ ನಮ್ಮ ಅಪ್ಪನ ಲೋಕದಲ್ಲಿ ನಾವು ಆರಾಮಾಗಿರ್ಬೋದು ಎಂದು ಸಂತೋಷವಾಗಿ ಆ ಕಷ್ಟಗಳನ್ನು ಅವರು ದಿನ ಕಳೆದಿದ್ದಾರೆ. ಆದ್ದರಿಂದ ನಾವು ಈಗ ಅಕ್ಕ ಸಾಲಿಗನು ಚಿನ್ನವನ್ನು, ಬಂಗಾರವನ್ನು ಯಾರ ಕೊಟ್ಟರೆ ಅದು ಬಂಗಾರ ಅಂತ ಒಪ್ಕೊಳ್ಳಲ್ಲ, ಅವನು ಬೆಂಕಿಗೆ ಹಾಕೋದು. ಏಕೆಂದರೆ ಅಪ್ಪಟ ಬಂಗಾರನೋ ಇದು ಕಲಬೆರಕೆನೋ ಅಂತ. 2 ದಿನ ಇದ್ದು ಸಾಯೋವಂಥ, ಈ ಮಣ್ಣಾಗುವಂಥ ಈ ಮನುಷ್ಯ ಜೀವಿತದಲ್ಲಿ ಪ್ರತಿಯೊಂದು ಪರೀಕ್ಷೆ ಅದೇ ಅಂದರೆ ನಮಗೆ ಸತ್ಯವಾದ ನಿತ್ಯವಾದ ಪರಲೋಕವನ್ನು, ಶಾಶ್ವತವಾದ ಪರಲೋಕವನ್ನು ಕೊಡಬೇಕು ಅಂದಾಗ ಪರೀಕ್ಷೆ ಇದ್ದೇ ಇರುತ್ತದೆ. ಆ ಪರೀಕ್ಷೆ ನಮ್ಮ ಹಿತಕ್ಕಾಗಿಯೇ. ಯಾಕೆಂದರೆ ಸ್ವಲ್ಪ ದಿನ ಕಷ್ಟವಿದ್ಬಿಟ್ಟು ನಮ್ಮ ಅಪ್ಪನ ತಾವು ಆರಾಮಾಗಿರ್ಬೋದು ಅಂದ್ಬಿಟ್ಟು ನಾವು ದಿನ ತಾಳ್ಮೆಯಿಂದ, ಶಾಂತಿಯಿಂದ ನಾವು ಜೀವಿಸಿದರೆ
ಭಕ್ತರ ಗುಣಲಕ್ಷಣಗಳು. ಏಕೆಂದರೆ ದೇವರ ಹೋಲಿಕೆ ಆಗಬೇಕಲ್ಲ. ಈ ಲೋಕದ ಕಲ್ಮಶಗಳು ಸಮಾಧಿ ಆಗಬೇಕು. ಆದ್ದರಿಂದ ನಾವು ಕಷ್ಟಗಳು ಬಂದಾಗ ಯೋಬನ ಥರ ಗುಣಗುಟ್ಟದೆ ದೇವರನ್ನೇ ಘನಪಡಿಸುತ್ತಾ ಯಾವಾಗಲೂ ದೇವರ ಧ್ಯಾನದಲ್ಲಿರಬೇಕು. ಆ ಬಂಗಾರವನ್ನು ಪುಟಕ್ಕೆ ಹಾಕಿದಾಗ ಅಕ್ಕಸಾಲಿಗನು ಅದು ಬೆಂಕಿಯಲ್ಲಿ ಪಳನೆ ಹೊಳಿತಾ ಇರ್ತದೆ. ಆ ಬಂಗಾರ ಬೆಂಕಿ ಅಂದರೆ ಸುಡ್ತದೆ, ಅದು ಕಷ್ಟನೂ ಅಷ್ಟೇ ಸುಡುವಂಥದ್ದು. ಆ ಬೆಂಕಿಲಿ ಹೊಳೆಯುತ್ತಾ ಇರುವಾಗ ಅವನಿಗೆ ಗೊತ್ತಾಯ್ತದೆ ಇದು ನಿಜವಾದ ಬಂಗಾರ, ಇದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಕಲಬೆರಕೆ ಆದರೆ ಸುಟ್ಟೋಯ್ತದೆ, ಎಸ್ಬಿಡ್ತಾರೆ. ಅದೇ ರೀತಿ ನಾವು ನಮ್ಮನ್ನು ಪರೀಕ್ಷಿಸಿದಾಗ ನಾವು ಇನ್ನೂ ಮೇಲೆ ಹಂತಕ್ಕೆ ಬೆಳೆಸ್ತಾ ಇದ್ದಾರೆ ದೇವರು ಅಂತ ನಾವು ತಿಳ್ಕೋಬೇಕು. ನಮಗೆ ಕಷ್ಟ ಬಂದಾಗ ಈ ಕಷ್ಟದಲ್ಲಿ ಬಂಗಾರ ಹೆಂಗೆ ಹೊಳಿತಾ ಇರ್ತದೆ, ನಾವು ದೇವರನ್ನು ಘನಪಡಿಸ್ಬೇಕು, ಯಾವಾಗಲೂ ಧ್ಯಾನದಲ್ಲಿರಬೇಕು, ದೇವ್ರ ನಾಮ ಮಹಿಮೆ ಪಡಿಸ್ಬೇಕು, ದೇವ್ರ ಬಗ್ಗೆನೇ ಮಾತಾಡ್ತಾ ಇರಬೇಕು. ಆವಾಗ ಕಷ್ಟದಲ್ಲಿ ಆ ರೀತಿ ಹೆಚ್ಚಾದಾಗ ನಮ್ಮ ಧ್ಯಾನ ನಾವು ಬಂಗಾರದಂತೆ ದೇವರಿಗೆ ಹೊಳಿತಾ ಇರ್ತೀವಿ. ಯೋಬನ ಗ್ರಂಥ 23:10 ನೋಡಿ. ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಯೋಬರು. ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ನಾವು ಯಾವ ರೀತಿ ಇಲ್ಲಿ ಜನಗಳ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ಅಯ್ಯೋ ನಮ್ಮ ಕಷ್ಟ ಬಂದರೆ ಜನ ಆಡ್ಕೋತಾರೆ. ನಾವು ಯಾರಿಗೂ ಹುಟ್ಟಿಲ್ಲ, ದೇವ್ರಿಗಾಗಿ ಹುಟ್ಟಿದ್ದೀವಿ. ದೇವ್ರ ನಾಮ ಮಹಿಮೆ ಪಡಿಸ್ಬಿಟ್ಟು ಹೋಗಬೇಕು. 4 ಜನಕ್ಕೆ ಆ ಸತ್ಯ ಶುಭವಾಕ್ಯವನ್ನು ತಿಳಿಸಿ ನಾವು ಹೋಗೋದಕ್ಕೆ ಬಂದಿದ್ದೀವೇ ಹೊರತು ಇಲ್ಲೇನು ಒತ್ಕೊಂಡು ಹೋಗೋಕ್ಕೆ ಬಂದಿಲ್ಲ. ನಮ್ಮನ್ನು ದೇವರು ಸ್ವಲ್ಪ ಚಿನ್ನ ತಗೊಬನ್ನಿ, ಬೆಳ್ಳಿ ತಗೊಬನ್ನಿ, ಏನಾದರೂ ಒಂದು ಹಣ ಸಂಪಾದನೆ ಮಾಡ್ಕೊಬನ್ನಿ ಅಂತ ಹೇಳಿ ಕಳಿಸೇ ಇಲ್ಲ. ಈ ದೇಹನೇ ಬಿಸಾಕ್ಬಿಟ್ಟು ಹೋಯ್ತೀವಿ. ಆತ್ಮ ದೇವರ ಬಳಿಗೆ ಯಾಕೆ ಅಂದರೆ ನಮ್ಮ ನಂಬಿಕೆ ಬಂಗಾರಕ್ಕಿಂತ ಅಮೂಲ್ಯವಾದದ್ದು. ನಾವು ನಮ್ಮ ಆತ್ಮವನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿನೇ, ನಮ್ಮ ಜವಾಬ್ದಾರಿ. ದೇವರು ಯಾವಾಗಲೂ ನಿಮ್ಮ ಆತ್ಮಕ್ಕೆ ನೀವೇ ಜವಾಬ್ದಾರಿ. ಬೇರೆಯವರು ನಮ್ಮನ್ನು ಕಾಪಾಡಲ್ಲ, ಬೇರೆಯವರು ನಮ್ಮನ್ನು ನೋಡ್ತಾರೆ ಏನಂತಾರೋ ಅಂತ ನಾವಿದ್ದರೆ ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಯೇಸು ಸ್ವಾಮಿ ಹೇಳೋರೆ, ಲೋಕದಲ್ಲಿ ಕಷ್ಟಗಳು ಉಂಟು, ಆದರೆ ನಿಮಗೆ ನಾನಿದ್ದೀನಿ, ಲೋಕವನ್ನು ಜಯಿಸಿದ್ದೇನೆ, ಹೆದರಬೇಡಿರಿ. ಯಾಕೆ ಅಂದರೆ ನಮ್ಮ ರಕ್ಷಕನು ಲೋಕವನ್ನು ಜಯಿಸಿದಂಥ ಶ್ರೇಷ್ಠವಾದ ಯೇಸು ಕ್ರಿಸ್ತರು ನಮಗೆ ಧೈರ್ಯವಾಗಿರಿ ಅಂತ ಧೈರ್ಯ ಹೇಳಿದ್ದಾರೆ. ನಾವು ಕಷ್ಟ ಪಟ್ಟಿದ್ದೀವಿ, ನಿಮ್ಮಿಷ್ಟ ಅಂತ ಹೇಳಿಲ್ಲ, ಧೈರ್ಯವಾಗಿರಿ, ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ ಮೇಲೆ ಆ ಶ್ರೇಷ್ಠವಾದ ವಾಕ್ಯದ ಮೇಲೆ ನಮ್ಮ ನಂಬಿಕೆ ಇರಬೇಕು. ನಾವು ಯಾವಾಗ ನಮ್ಮ ದೃಢವಾಗಿ ಕಷ್ಟದಲ್ಲಿ ನಿಂತ್ಕೊಳ್ತೀವೋ ಆವಾಗ ನಮಗೆ ಧೈರ್ಯ, ಸಮಾಧಾನ, ಶಾಂತಿ ಬರ್ತದೆ. ಇನ್ನೊಬ್ಬರಿಗೆ ಕಷ್ಟದಲ್ಲಿರೋರಿಗೆ ನಾವು ಧೈರ್ಯ ಪಡಿಸೋಕ್ಕೆ ಸಾಧ್ಯ. ನಾವೇ ಕಷ್ಟದಲ್ಲಿ ಇದ್ದು ಅಯ್ಯೋ ದೇವರು ಹಂಗೆ ಹಿಂಗೆ ನಮಗೆ ಏನು ಒಳ್ಳೇದು ಮಾಡಿಲ್ಲ ಅಂದರೆ ನಮ್ಮಿಂದ 4 ಜನ ಹಾಳಾಗ್ಬಿಡ್ತಾರೆ, ನಮ್ಮಿಂದ 4 ಜನ ಉದ್ಧಾರ ಆಗಬೇಕು. ಅದಕ್ಕೆ ದೇವರು ನಮಗೆ ಕಷ್ಟಗಳು ಕೊಟ್ಟು ಸರಿಪಡಿಸೋದು. ಕಷ್ಟಗಳು ಇಲ್ಲ ಅಂದರೆ ನಾವು ಭಕ್ತರಾಗೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರನ್ನ ದೃಢಪಡಿಸೋಕ್ಕೆ ದೇವರು ಪರೀಕ್ಷೆ ಮಾಡ್ತಾರೆ. 2 ಕೊರಿಂಥ 1:3-4 ನೋಡಿ. 2 ಕೊರಿಂಥ 1:3-4. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧಾನವಾಗಿ ಸಂತೈಸುವ ದೇವರು ಆಗಿದ್ದು, ನಮಗೆ ಸಂಭವಿಸುವ ಎಲ್ಲ
ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ರಕ್ಷಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಸಾಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯೂ ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಕಷ್ಟಗಳಿಂದ ನಮಗೆ ತುಂಬ ಅನುಕೂಲತೆಗಳಿದೆ. ನಾವು ಪರಿಶುದ್ಧರಾಗಬಹುದು, ಇತರರನ್ನು ದೇವರ ಮಾರ್ಗಕ್ಕೆ ನಡೆಸಬಹುದು, ಪರಲೋಕವನ್ನು ಪಡೆದುಕೊಳ್ಳಬಹುದು, ದೇವರ ಸದ್ಗುಣಗಳನ್ನು ಧರಿಸಿಕೊಳ್ಳಬಹುದು. ಕಷ್ಟಗಳು ಬಂದಾಗ ನಮಗೆ ಒಳ್ಳೆಯ ದೇವರು ನಮಗೆ ದೊಡ್ಡ ದೊಡ್ಡ ಲೆವೆಲ್ಗೆ ನಡೆಸ್ತವ್ರೆ ಅಂತ ತಿಳ್ಕೋಬೇಕು. ಭಕ್ತರು ಅದಕ್ಕೆ ತುಂಬ ಆನಂದಕರವಾಗಿದ್ದಾರೆ. ಕಷ್ಟಕರವು ನನಗೆ ಯಾಕೋಬನು ಬರೆದ ಪತ್ರಿಕೆ 1:12 ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಜೀವವೆಂಬ ಜಯಮಾಲೆಯು ಯಾಕೋಬ 1:12 ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಸಾಕು ನೋಡಿ, ಕಷ್ಟವನ್ನು ಸಹಿಸಿಕೊಳ್ಳುವವರು, ಅಯ್ಯೋ ಅವ್ರ ಕಷ್ಟ ಬಂದದೆ ದೇವ್ರು ನಂಬೋದಕ್ಕೆ ಅಂತ ಜನಗಳೇನಾರು ಅನ್ಬೋದು. ಜನಗಳು ನಮ್ಮನ್ನು ಕಾಪಾಡಲ್ಲ, ದೇವ್ರು ತಾನೇ ನಮ್ಮನ್ನು ಕಾಪಾಡೋರು. ದೇವರೇ ಇಲ್ಲಿ ವಾಗ್ದಾನ ಮಾಡಿಬಿಟ್ಟವ್ರೆ, ಕಷ್ಟವನ್ನು ಸಹಿಸಿಕೊಳ್ಳುವವರು ಧನ್ಯರು. ಸ್ವಾಮಿ ಯಾರು ಕಷ್ಟವನ್ನು ಸಹಿಸಿಕೊಂಡು ದೇವರು ಪ್ರೀತಿಸ್ತಾರೋ ಅವ್ರಿಗೆ ಇದನ್ನು ವಾಗ್ದಾನ ಮಾಡವ್ರೆ. ಪರಲೋಕದಲ್ಲಿ ಜೀವವೆಂಬ ಜಯಮಾಲೆಯು ನಮಗೆ ಸಿದ್ಧವಾಗಿದೆ. ಇಷ್ಟೆಲ್ಲ ನಮಗೆ ಪ್ರೂಫು ದೇವರು ನಮಗೆ ಬರೆಸಿರುವಾಗ ಸತ್ಯವೇದದಲ್ಲಿ ನಾವು ಅಂಜಬೇಕಾದ ಅಗತ್ಯವಿಲ್ಲ. ಇದೆಲ್ಲ ನಮಗೆ ಹೆಂಗೆ ಗೊತ್ತಾಯಿತು ಅಂದರೆ, ಆ ಮಹಾಶ್ರೇಷ್ಠನಾದ ಯೇಸು ಕ್ರಿಸ್ತರು ಪರಲೋಕದಿಂದ ಭೂಲೋಕಕ್ಕೆ ಬಂದು ತಂದೆಯ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟವ್ರೆ ಲೋಕಕ್ಕೆ. ನಮ್ಮ ಕಷ್ಟಗಳು, ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಂಡು ಆ ಪಾಪವೆಂಬ ಸೆರೆಯಿಂದ ಬಿಡಿಸಿ ಜೀವ ಮಾರ್ಗ ಸತ್ಯವಾಗವ್ರೆ. ಅಂಥ ಶ್ರೇಷ್ಠ ಯೇಸು ಕ್ರಿಸ್ತರನ್ನು ಘನಪಡಿಸುವ ಅವರಿಗೆ ಒಂದು ಹಾಡು ಬರೆದಿದ್ದೀನಿ, ದೇವರ ಕೃಪೆಯಿಂದ ಹೇಳ್ತೀನಿ. ಹೋ ನನ್ನ ಯೇಸುವೇ, ಹೋ ನನ್ನ ದೇವರೇ, ನಿಮ್ಮ ಬಿಟ್ಟರೆ ನನಗೆ ಯಾರೂ ಗತಿಯಿಲ್ಲ ಸ್ವಾಮಿ. ಓ ನನ್ನ ಯೇಸುವೇ, ಪಾಪದ ಲೋಕದಲ್ಲಿ ನಾನಿರಲು, ಪಾಪದಿಂದ ಬಿಡಿಸಿ ಕಾಪಾಡಲು ನರನಾಗಿ ಬಂದು ಶಿಲುಬೆಯಲ್ಲಿ ನನಗಾಗಿ ಪ್ರಾಣವ ಕೊಟ್ಟೆ. ನಿಮಗೆ ಕೃತಜ್ಞತೆ ದೇವಾ, ನಿಮಗೆ ಕೃತಜ್ಞತೆ ದೇವಾ. ಓ ನನ್ನ ಯೇಸುವೇ, ಓ ನನ್ನ ದೇವರೇ, ನಿಮ್ಮ ಬಿಟ್ಟರೆ ನನಗೆ ಯಾರೂ ಗತಿಯಿಲ್ಲ ಸ್ವಾಮಿ. ಓ ನನ್ನ ಯೇಸುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದಿರುವೆ, ಪರಿಶುದ್ಧ ಜಾತಿಯಾಗಿ ಮಾಡಿರುವೆ, ನನ್ನ ಪರಿಶುದ್ಧ ಜಾತಿಯಾಗಿ ಮಾಡಿರುವೆ, ನನ್ನ ವಿಮೋಚಕನೇ. ಓ ನನ್ನ ಯೇಸುವೇ, ಓ ನನ್ನ ಯೇಸುವೇ, ಅನಾಥರಾಗಿ ನಿಮ್ಮನ್ನು ಬಿಡುವುದಿಲ್ಲ ಎಂದವರೇ, ನನ್ನ ಬಂಧುವು ಬಳಗವು ನೀವೇ, ನನ್ನ ಬಂಧುವು ಬಳಗವು ನೀವೇ. ತಂದೆಯಾದ ದೇವರ ಬಳಿಗೆ
ಸೇರಿಸುವವರು ನೀವೇ ನನ್ನ ತಂದೆಯಾದ ದೇವರ ಬಳಿಗೆ.